ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ಎಷ್ಟೋ ಸಲ ನಾವು ನಮ್ಮ ಉಗುರುಗಳು ಅಬ್ಸರ್ವ್ ಮಾಡುವಾಗ ಅದರಲ್ಲಿ ಏನೇನೆಲ್ಲೋ ಚೇಂಜಸ್ ಕಾಣುತ್ತೆ. ಕೆಲವು ಸಲ ನಮ್ಮ ಉಗುರಿನ ಕಲರ್ ಚೇಂಜ್ ಆಗಿರೋದು ನಾವು ಅಬ್ಸರ್ವ್ ಮಾಡ್ತೀವಿ, ಅಥವಾ ಕೆಲವು ಸಲ ನಮ್ಮ ಉಗುರುಗಳಲ್ಲಿ ವೈಟ್ ಡಾಟ್ಸ್ ತುಂಬ ಕಂಡು ಬರುತ್ತೆ, ಅಥವಾ ಕೆಲವರಲ್ಲಿ ವೈಟ್ ಲೈನ್ಸ್ ಕಂಡು ಬರುತ್ತೆ, ಕೆಲವರಲ್ಲಿ ನೋಡುವಾಗ ಕಪ್ಪು ಲೈನ್ಸ್ ಕಂಡು ಬರುತ್ತೆ, ಕೆಲವರಲ್ಲಿ ಉಗುರಿನ ಕಲರೇ ಚೇಂಜ್ ಆಗೋದು ನೀವು ನೋಡಿರ್ತೀರಾ. ಸೊ ಯೂಶಲಿ ನಾವೇನು ಅನ್ಕೊಳ್ತೀವಿ, ಇದೆಲ್ಲ ಒಂದು ಕಾಸ್ಮೆಟಿಕ್ ರೀಸನ್ ಇಂದ ಬಂದಿರುತ್ತೆ ಅಂತ ಹೇಳಿ ನಾವು ಅದನ್ನು ಇಗ್ನೋರ್ ಮಾಡ್ತೀವಿ. ಬಟ್ ಆ್ಯಕ್ಚುಲಿ ಹಾಗಲ್ಲ. ಸೊ ಉಗುರುಗಳಲ್ಲಿ ಬರುವಂಥ ಈ ಚೇಂಜಸ್ ಏನಿದೆ ಅದು ಕೆಲವು ಸಲ ನಮ್ಮ ಒಳಗೆ ಇರುವಂಥ ಯಾವುದೋ ಒಂದು ಕಾಯಿಲೆದು ಲಕ್ಷಣ ಇರ್ಬೋದು. ಎಷ್ಟೋ ಸಲ ನಮ್ಮ ಬಾಡಿಯಲ್ಲಿ ಡೆಫಿಷಿಯನ್ಸೀಸ್ ಅಂದರೆ ಪೌಷ್ಟಿಕಾಂಶದ ಕೊರತೆ ಇದ್ದಾಗ ಉಗುರುಗಳಲ್ಲಿ ಚೇಂಜಸ್ ಕಂಡು ಬರುತ್ತೆ. ಅಥವಾ ನಮ್ಮ ಬಾಡಿಯಲ್ಲಿ ಏನಾದರೂ ಸರ್ಕ್ಯುಲೇಟರಿ ಪ್ರಾಬ್ಲಮ್ಸ್ ಅಂದರೆ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ ಅಂದರೂ ಕೂಡ ಉಗುರುಗಳಲ್ಲಿ ಚೇಂಜಸ್ ಕಂಡು ಬರುತ್ತೆ. ಅಥವಾ ನಮಗೆ ಯಾವುದಾದ್ರೂ ಕ್ರಾನಿಕ್ ಆಗಿರುವಂಥ ಏಲ್ಮೆಂಟ್ಸ್ ಅಂದರೆ ಕಾಯಿಲೆಗಳಿದ್ರೂ ಕೂಡ ಈ ಉಗುರುಗಳಲ್ಲಿ ಚೇಂಜಸ್ ಕಂಡು ಬರುತ್ತೆ. ಸೊ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಉಗುರುಗಳಲ್ಲಿ ಬರುವಂಥ ಈ ಚೇಂಜಸ್ ಇಂದ ನಮ್ಮ ಸಮಸ್ಯೆಯನ್ನು ಹೇಗೆ ಕಂಡುಹಿಡಬೇಕು, ಅಥವಾ ಉಗುರುಗಳಲ್ಲಿ ಏನಾದರೂ ಚೇಂಜಸ್ ಇದ್ದರೆ ನಾವು ಅದನ್ನು ಇಗ್ನೋರ್ ಮಾಡದೆ ಡಾಕ್ಟರ್ ಹತ್ರ ಯಾವಾಗ ಹೋಗಬೇಕು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಯೂಶಲಿ ಈ ನಮ್ಮ ಉಗುರು ಏನಿದೆ ಅದು ನೇಲ್ ಮ್ಯಾಟ್ರಿಕ್ಸ್ ಇಂದ ಪ್ರೊಡ್ಯೂಸ್ ಆಗುತ್ತೆ. ಅದರಲ್ಲಿ ಮೇನ್ಲಿ ಕೆರಾಟಿನ್ ಅಂತ ಒಂದು ಪ್ರೋಟೀನ್ ಇರುತ್ತೆ. ಸೊ ಯೂಶಲಿ ಹೆಲ್ತಿ ಆಗಿರೋರ್ದು ಉಗುರು ನಾವು ಅಬ್ಸರ್ವ್ ಮಾಡಿದರೆ ಸಾಕು, ನಮಗೆ ಗೊತ್ತಾಗುತ್ತೆ ಅದು ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರೆಡ್ಡಿಶ್ ಆಗಿರುತ್ತೆ, ಅದರಲ್ಲಿ ಯಾವುದು ಲೈನ್ಸ್ ಇರಲ್ಲ, ಡಿಸ್ಕಲರೇಷನ್ಸ್ ಇರಲ್ಲ, ವೈಟ್ ಸ್ಪಾಟ್ಸ್ ಅಥವಾ ವೈಟ್ ಲೈನ್ಸ್ ಏನೂ ಇರಲ್ಲ. ಸೊ ನಾವು ಹೆಲ್ತಿ ಆಗಿದ್ದರೆ ನಮ್ಮ ಉಗುರು ನೋಡುವಾಗಲೇ ನಮಗದು ಗೊತ್ತಾಗ್ಬಿಡುತ್ತೆ, ತುಂಬ ಹೆಲ್ತಿ ಆಗಿರುತ್ತೆ ಆ್ಯಂಡ್ ತುಂಬ ಬ್ರಿಟಿಲ್ ಆಗಿರಲ್ಲ. ಕೆಲವರದ್ದು ಉಗುರು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಜಸ್ಟ್ ಹಿಂಗೆ ಮುಟ್ಟಿದ್ರೆ ಸಾಕು ಕಟ್ ಆಗಿಬಿಡುತ್ತೆ. ಸೊ ಅವರಿಗೆಲ್ಲ ಅದು ಮೇನ್ಲಿ ಕೆಲವು ಡೆಫಿಷಿಯನ್ಸಿಯಿಂದ ಆಗ್ತಾ ಇರುವಂಥ ಸಮಸ್ಯೆ. ಬಟ್ ನಾವು ಅದು ಅಬ್ಸರ್ವ್ ಮಾಡದೆ ನಾವೇನು ಮಾಡ್ತೀವಿ, ಆ ಉಗುರನ್ನ ಹಿಂಗೆ ಕಚ್ಚಿ ತೆಗಿತಾ ಇರ್ತೀವಿ. ಬಟ್ ಅದು ಆ ಡೆಫಿಷಿಯನ್ಸಿ ಹೆಚ್ಚಾಗಿ ನಮಗೆ ಬೇರೆ ಏನೋ ಸಿಂಪ್ಟಮ್ಸ್ ಡೆವಲಪ್ ಆದಾಗ ಅಷ್ಟೇ ಗೊತ್ತಾಗುತ್ತೆ ನಮಗೆ ಈ ಪೌಷ್ಟಿಕಾಂಶದ ಕೊರತೆ ಇತ್ತು ಆ್ಯಂಡ್ ಆವಾಗ ನಾವು ಅದಕ್ಕೆ ಮೆಡಿಸಿನ್ಸ್ ತಗೋಬೇಕಾಗುತ್ತೆ. ಸೊ ಯೂಶಲಿ ಏನೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಉಗುರುಗಳಲ್ಲಿ ಅದು ಬೇಗ ರಿಫ್ಲೆಕ್ಟ್ ಆಗುತ್ತೆ. ಸೊ ಉಗುರುಗಳು ಹೆಲ್ತಿಯಾಗಿರಬೇಕು ಅಂದರೆ ಒಂದು, ನಮ್ಮ ರಕ್ತ ಸಂಚಾರ ಏನಿದೆ ಅದು ತುಂಬ ಚೆನ್ನಾಗಿರಬೇಕು, ನಮ್ಮ ಪ್ರೋಟೀನ್ ಕನ್ಸಂಪ್ಷನ್ ತುಂಬ ಚೆನ್ನಾಗಿರಬೇಕು, ಅದೇ ಥರ ನಮಗೆ ಬೇಕಾಗಿರುವಂಥ ಎಲ್ಲ ಮೈಕ್ರೋ ನ್ಯೂಟ್ರಿಯೆಂಟ್ಸು ಕೂಡ ನಮ್ಮಲ್ಲಿ ಚೆನ್ನಾಗಿದ್ದರೆ ಮಾತ್ರ ಉಗುರುಗಳದ್ದು ಹೆಲ್ತ್ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಏನಾದರೂ ಒಂದು ಸಮಸ್ಯೆ ಬಂದರೆ ಸಾಕು, ಇಮ್ಮಿಡಿಯೇಟ್ಲಿ ನಾವು ಉಗುರುಗಳನ್ನು ಅಬ್ಸರ್ವ್ ಮಾಡಿದರೆ ನಮ್ಗೆ ಆ ಡೆಫಿಷಿಯನ್ಸೀಸು ಗೊತ್ತಾಗುತ್ತೆ. ಸೊ ನಮ್ಮಲ್ಲಿ ತುಂಬ ಜನರಲ್ಲಿ ಕಂಡು ಬರುವಂಥ ಒಂದು ಸಮಸ್ಯೆ ಏನಿದೆ, ಉಗುರುಗಳಲ್ಲಿ ವೈಟ್ ಸ್ಪಾಟ್ಸ್ ಡೆವಲಪ್ ಆಗೋದು. ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಾ, ನಮಗೂ ಕೂಡ ಎಷ್ಟೋ ಸಲ ಉಗುರುಗಳಲ್ಲಿ ವೈಟ್ ಸ್ಪಾಟ್ಸ್ ಡೆವಲಪ್ ಆಗಿರುತ್ತೆ. ಸೊ ಈ ವೈಟ್ ಸ್ಪಾಟ್ಸ್ ಇದ್ದರೆ ಅದು ಏನು ತೋರಿಸುತ್ತೆ ಅಂದರೆ ಅಲ್ಲಿರುವಂಥ ಕೆರಾಟಿನೈಸೇಷನ್ ಏನಿದೆ ಅದು ಚೆನ್ನಾಗಿ ಆಗಿಲ್ಲ, ಅಲ್ಲಿ ಡೆಫಿಷಿಯನ್ಸಿ ಅದು ಇಂಡಿಕೇಟ್ ಮಾಡುತ್ತೆ. ಸೊ ಮೇನ್ಲಿ ನಮ್ಮ ಬಾಡಿಯಲ್ಲಿ ಯಾವಾಗ ಜಿಂಕ್ ಮತ್ತು ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರುತ್ತೋ ಆವಾಗ ನಮ್ಮ ಉಗುರುಗಳಲ್ಲಿ ವೈಟ್ ಸ್ಪಾಟ್ಸ್ ಕಂಡು ಬರುತ್ತೆ. ಸೊ ಇಮಿಡಿಯೇಟ್ಲಿ ನಾವೇನು ಮಾಡಬೇಕು, ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಇರ್ಬೋದು, ಅಥವಾ ಕ್ಯಾಲ್ಶಿಯಂ ಜಾಸ್ತಿ ಇರುವಂಥ ಆಹಾರಗಳು ಸೇವಿಸಿದರೆ, ಅಥವಾ ನಾವು ಹೋಲ್ ಗ್ರೈನ್ಸ್ ತಗೊಂಡ್ರೆ, ಅಥವಾ ನಟ್ಸ್ಗಳು ಸೀಡ್ಸ್ಗಳು ಜಾಸ್ತಿ ತಗೊಂಡ್ರೆ ಏನಾಗುತ್ತೆ, ಈ ಜಿಂಕ್ ಮತ್ತು ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯನ್ನು ನಮಗೆ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗುತ್ತೆ, ಈ ವೈಟ್ ಸ್ಪಾಟ್ಸ್ ಕೂಡ ಕಡಿಮೆ ಆಗುತ್ತೆ. ಸೊ ಎಷ್ಟೋ ಸಲ ಎಲ್ಲೋ ಒಂದು ಉಗುರಲ್ಲಿ ಅಥವಾ ಎರಡು ಉಗುರುಗಳಲ್ಲಿ ವೈಟ್ ಸ್ಪಾಟ್ಸ್ ಬಂದ ಕೂಡಲೇ ನೀವು ತುಂಬ ಹೆದರಬೇಕು ಅಂತಿಲ್ಲ, ಅದು ಜಾಸ್ತಿ ಆದರೆ ಮಾತ್ರ ಅಬ್ಸರ್ವ್ ಮಾಡಬೇಕು. ಸೊ ಯೂಶಲಿ ಒಂದು ಡೆಫಿಷಿಯನ್ಸಿ ಅಥವಾ ನಮಗೆ ಒಳಗಡೆ ಏನಾದರೂ ಒಂದು ಕಾಯಿಲೆ ಎಲ್ಲ ಡೆವಲಪ್ ಆದರೆ ಏನಾಗುತ್ತೆ, ತುಂಬ ಕಡೆ ಈ ವೈಟ್ ಸ್ಪಾಟ್ಸು ಅಥವಾ ಮಾರ್ಕಿಂಗ್ಸ್ ಎಲ್ಲ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಎರಡೂ ಕೈಯಲ್ಲಿರುವಂಥ ಬೆರಳುಗಳಲ್ಲಿ ಸೈಮಲ್ಟೇನಿಯಸ್ಲಿ ತುಂಬ ಕಡೆ ನಮಗೆ ಈ ವೈಟ್ ಸ್ಪಾಟ್ಸ್ ಎಲ್ಲ ಕಂಡು ಬಂದರೆ 100% ಅದು ಡೆಫಿಷಿಯನ್ಸಿದು ಒಂದು ಕಾರಣದಿಂದ ಇರ್ಬೋದು. ಸೊ ಹಾಗಾಗಿ ನಾವು ಜಿಂಕ್ ಮತ್ತು ಕ್ಯಾಲ್ಶಿಯಮನ್ನು ಬ್ಯಾಲೆನ್ಸ್ ಮಾಡಿದರೆ ಯೂಶಲಿ ಈ ಥರ ವೈಟ್ ಸ್ಪಾಟ್ಸ್ ಬರೋದನ್ನು ನಮಗೆ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗುತ್ತೆ. ಇನ್ನು ಎರಡನೇದು, ಎಷ್ಟೋ ಜನರಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರಾ, ಅವ್ರದ್ದು ಉಗುರು ಏನಿದೆ ಬೇಗ ಕಟ್ ಆಗುತ್ತೆ. ಎಷ್ಟೋ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಎಷ್ಟೋ ಜನರಿಗೆ ನೋಡ್ತೀವಿ, ಅವರು ಉಗುರು ಬೆಳಿಬೇಕು ಅಂತ ಹೇಳಿ ಬಿಟ್ಟರು ಕೂಡ ಒಂದು ಸರ್ಟನ್ ಲೆಂತ್ ಬಂದ್ಕೊಳ್ಳೋದು ಅದು ಆಟೋಮ್ಯಾಟಿಕ್ಲಿ ಕಟ್ ಆಗಿಬಿಡುತ್ತೆ. ಇನ್ನು ಕೆಲವರು ಈಸಿಯಾಗಿ ಕೈಯಿಂದ ಅಂದರೆ ಬಾಯಿಂದ ಕಚ್ಚಿ ಉಗುರನ್ನ ತೆಗೆಯೋದು ಕೂಡ ನೀವು ನೋಡಿರ್ತೀರ. ಸೊ ಈ ಥರ ವೀಕ್ ನೈಲ್ಸ್ ಕಂಡು ಬರೋದು ಯೂಶಲಿ ಯಾರಲ್ಲಿ ತುಂಬ ಪ್ರೋಟೀನ್ ಡೆಫಿಷಿಯನ್ಸಿ ಇದೆ, ಅಥವಾ ಜಿಂಕ್ ಡೆಫಿಷಿಯನ್ಸಿ, ಅಥವಾ ಬಯೋಟಿನ್ ಅಂತ ವೈಟಮಿನ್ ಡೆಫಿಷಿಯನ್ಸಿ, ಅಥವಾ ಅದರೊಟ್ಟಿಗೆ ಐರನ್ ಡೆಫಿಷಿಯನ್ಸಿ ಇದ್ದವರಲ್ಲಿ ಕೂಡ ಈ ವೀಕ್ ಆಗಿರುವಂಥ ಉಗುರುಗಳು ಕಂಡು ಬರುತ್ತೆ. ಎಸ್ಪೆಷಲಿ ನಾವು ಹೆಣ್ಣು ಮಕ್ಕಳಲ್ಲಿ ಇದು ಜಾಸ್ತಿ ನೋಡ್ತೀವಿ, ಬಿಕಾಸ್ ಅವರಿಗೆಲ್ಲ ಈ ಐರನ್ ಡೆಫಿಷಿಯನ್ಸಿ, ಅನೀಮಿಯಾ, ರಕ್ತಹೀನತೆ ಇರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ಸೊ ಅವರಲ್ಲಿ ಈ ಥರ ತುಂಬ ಬ್ರಿಟಿಲ್ ನೈಲ್ಸ್ ನೋಡ್ತೀವಿ ನಾವು. ಸೊ ಆ ಬ್ರಿಟಿಲ್ ನೈಲ್ಸ್ ಇದ್ದರೆ ನಾವು ಇಮಿಡಿಯೇಟ್ಲಿ ಚೆಕ್ ಮಾಡಬೇಕು. ಅವ್ರದ್ದು ಹೀಮೋಗ್ಲೋಬಿನ್ ನೋಡಿದಾಗ ಕೆಲವು ಸಲ ನಮಗೆ ಗೊತ್ತಾಗುತ್ತೆ ಅವ್ರದ್ದು ಹೀಮೋಗ್ಲೋಬಿನ್ ತುಂಬ ಕಡಿಮೆ ಇದೆ, ಐರನ್ ಡೆಫಿಷಿಯನ್ಸಿ ಇದೆ ಅಂತ ಗೊತ್ತಾಗುತ್ತೆ. ಅಥವಾ ಅವರು ತಗೊಳ್ಳುವಂಥ ಡೈಲಿ ತಗೊಳ್ಳುವಂಥ ಆಹಾರದಲ್ಲಿ ಅವರಿಗೆ ಸಫಿಷಿಯೆಂಟ್ ಆಗಿ ಬೇಕಾಗಿರುವಷ್ಟು ಪ್ರೋಟೀನ್ ಅಂಶ ಇಲ್ಲ ಅಂದರೂ ಕೂಡ ಇದೇ ಥರ ಸಮಸ್ಯೆಗಳು ಕಂಡು ಬರುತ್ತೆ. ಅದೇ ನಾನು ಹೇಳಿದಂಗೆ ಬಯೋಟಿನ್, ಕೆಲವು ಹೆಣ್ಮಕ್ಳು ಹೇಳ್ತಾರೆ ತುಂಬ ಕೂದಲು ಉದುರುವಿಕೆ ಇದೆ, ಅದರೊಟ್ಟಿಗೆ ಉಗುರು ಕೂಡ ತುಂಬ ವೀಕ್ ಆಗಿದೆ ಅಂತ ಹೇಳಿದರೆ ಅವರಿಗೆ ಬಯೋಟಿನ್ ಡೆಫಿಷಿಯನ್ಸಿ ಇರುವಂಥ ಸಾಧ್ಯತೆ ಇದೆ, ಅಥವಾ ಜಿಂಕ್ ಡೆಫಿಷಿಯನ್ಸಿ ಅಥವಾ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯಲ್ಲಿ ಕೂಡ ಈ ಥರ ವೀಕ್ ಉಗುರುಗಳು ನಾವು ನೋಡ್ತೀವಿ. ಸೊ ಯೂಶಲಿ ಒಂದು ವೈಟ್ ಸ್ಪಾಟ್ ಇದ್ದರೆ
ಅದರದ್ದು ರೀಸನ್ ಜಸ್ಟ್ ಜಿಂಕ್ ಅಷ್ಟೇ ಅಂತಲ್ಲ, ಮೇ ಬಿ ಕೆಲವು ಬಾಕಿ ಇರುವ ನ್ಯೂಟ್ರಿಯನ್ಸ್ ಡೆಫಿಷಿಯನ್ಸಿ ಇದ್ರೂ ಕೂಡ ಈ ವೈಟ್ ಸ್ಪಾಟ್ಸ್ ಡೆವಲಪ್ ಆಗ್ಬೋದು, ಅಥವಾ ಕೆಲವರಲ್ಲಿ ನಾವು ನೋಡಿದರೆ ನೇಲ್ ಬೆಡ್ಡಲ್ಲಿ ಏನಾದರೂ ಇಂಜುರಿ ಇದ್ರೂ ಕೂಡ ವೈಟ್ ಸ್ಪಾಟ್ ಡೆವಲಪ್ ಆಗ್ಬೋದು. ಅದೇ ಥರನೇ ನಮ್ಮ ವೀಕ್ ಅಥವಾ ಬ್ರಿಟಿಲ್ ಆಗಿರುವಂಥ ಉಗುರುಗಳು ನೋಡಿದರೆ ಅದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದ ಇರ್ಬೋದು, ಜಿಂಕ್ ಡೆಫಿಷಿಯನ್ಸಿಯಿಂದ ಇರ್ಬೋದು, ಐರನ್ ಡೆಫಿಷಿಯನ್ಸಿಯಿಂದ ಇರ್ಬೋದು, ಪ್ರೋಟೀನ್ ಡೆಫಿಷಿಯನ್ಸಿಯಿಂದ ಇರ್ಬೋದು, ಅಥವಾ ಬಯೋಟಿನ್ ಡೆಫಿಷಿಯನ್ಸಿಯಿಂದ ಕೂಡ ಇರ್ಬೋದು. ಸೊ ಈ ಥರ ವೀಕ್ ಇದ್ರೆ ನಾವು ಏನು ಮಾಡಬೇಕು, ಅದು ಕೂದಲು ಉದುರುವಿಕೆ ಇದೆ, ಸೊ ಬಯೋಟಿನ್ ಸಪ್ಲಿಮೆಂಟ್ಸು ತೊಗೊಂಡು ನೋಡಬೇಕು, ಅಥವಾ ಜಿಂಕ್ ಸಪ್ಲಿಮೆಂಟ್ಸು ಅಥವಾ ಪ್ರೋಟೀನ್ ಇರುವಂಥ ಆಹಾರಗಳು, ಮೊಟ್ಟೆ ಎಲ್ಲ ಡೈಲಿ ತಗೊಂಡಾಗ ಆಟೋಮ್ಯಾಟಿಕ್ಲಿ ನಮ್ಮ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಈ ಥರ ವೀಕ್ ನೈಲ್ಸ್ ಬರೋದು ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಉಗುರುಗಳಲ್ಲಿ ಕಂಡು ಬರುವಂಥ ಒಂದು ಸಮಸ್ಯೆ ಏನಂದರೆ ಕೈಲೋನೇಕಿಯಾ ಅಂತ ಹೇಳ್ತೀವಿ. ಕೈಲೋನೇಕಿಯಾ ಅಂದರೆ ಸ್ಪೂನ್ ಶೇಪ್ಡ್ ನೇಲ್ ಅಂತ ಹೇಳ್ಬೋದು. ಅಂದರೆ ಇದರದ್ದು ಮಧ್ಯಭಾಗ ಏನಿದೆ ಅದೊಂದು ಸಣ್ಣ ಹೊಂಡ ಇದ್ದಂಗೆ ಪಿಟ್ ಇದ್ದಂಗೆ ಆಗ್ಬಿಡುತ್ತೆ. ಸೊ ಇದು ಆ್ಯಕ್ಚುಲಿ ಒಂದು ಸಿಂಪಲ್ ಆಗಿರುವಂಥ ಡೆಫಿಷಿಯನ್ಸಿಯಲ್ಲಿ ಕಂಡು ಬರಲ್ಲ, ಸಿವಿಯರ್ ಆಗಿ ಅನಿಮಿಕ್ ಇದ್ದವರಲ್ಲಿ ಕಂಡು ಬರುವಂಥ ಒಂದು ಸಮಸ್ಯೆ. ಅಂದರೆ ಯಾರಿಗೆ ತುಂಬ ರಕ್ತಹೀನತೆ ಇದೆಯೋ ಅವರಲ್ಲಿ ಈ ಸಮಸ್ಯೆ ಕಂಡು ಬರುವಂಥ ಸಾಧ್ಯತೆ ಇದೆ. ಸೊ ಐರನ್ ಡೆಫಿಷಿಯನ್ಸಿ ಇದ್ದಾಗ ಜಾಸ್ತಿ ಈ ಸಮಸ್ಯೆ ಕಂಡು ಬರುತ್ತೆ. ಸೊ ಯೂಶಲಿ ರಕ್ತಹೀನತೆ ಇದ್ದಾಗ ಏನಾಗುತ್ತೆ, ನಮ್ಮ ನೇಲ್ ಬೆಡ್ಸ್ ಏನಿದೆ ಅಲ್ಲಿಗೆ ಕರೆಕ್ಟಾಗಿ ಆಕ್ಸಿಜನ್ ಸಪ್ಲೈ ಆಗಲ್ಲ, ಅಲ್ಲಿ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಸಿಗಲ್ಲ. ಸೊ ಅವಾಗ ಏನಾಗುತ್ತೆ, ಅಲ್ಲಿ ಇರುವಂಥ ಕೆರಾಟಿನ್ ಪ್ರೊಡಕ್ಷನ್ ಏನಿದೆ ಅದರಲ್ಲಿ ಸಮಸ್ಯೆ ಆಗುತ್ತೆ, ಅಲ್ಲಿರುವಂಥ ಉಗುರುಗಳೇನಿದೆ ತುಂಬ ವೀಕ್ ಆಗುತ್ತೆ ಮತ್ತು ಸ್ಪೂನ್ ಶೇಪ್ಡ್ ಆಗುವಂಥ ಸಾಧ್ಯತೆ ಇದೆ. ಸೊ ಇದಕ್ಕೆ ಕೈಲೋನೇಕಿಯಾ ಅಂತ ಹೇಳ್ತೀವಿ. ಇದು ಜಾಸ್ತಿ ಕಂಡು ಬರೋದು ರಕ್ತಹೀನತೆ ಸಮಸ್ಯೆ, ಎಸ್ಪೆಷಲಿ ಐರನ್ ಡೆಫಿಷಿಯನ್ಸಿ ಅನಿಮಿಯಾ ಇರೋರಲ್ಲಿ ಈ ಸಮಸ್ಯೆ ತುಂಬ ಜಾಸ್ತಿ ಕಂಡು ಬರುತ್ತೆ. ಸೊ ಈ ಥರ ಉಗುರು ನೋಡಿದ್ರೆ ನಾವು ಅದನ್ನು ಇಗ್ನೋರ್ ಮಾಡಲೇಬಾರ್ದು. ಇಮಿಡಿಯೇಟ್ಲಿ ಏನು ಮಾಡಬೇಕು, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಬೇಕು. ಡಾಕ್ಟರ್ ಅದು ನೋಡಿದ ಕೂಡಲೇ ಇಮಿಡಿಯೇಟ್ಲಿ ಬ್ಲಡ್ ಟೆಸ್ಟ್ ಬರೀತಾರೆ. ಸೊ ಆ ಸಮಸ್ಯೆ ಅಂದರೆ ರಕ್ತಹೀನತೆ ತುಂಬ ಜಾಸ್ತಿ ಇದೆ ಅಂತ ಆದರೆ ಅದಕ್ಕಿರುವಂಥ ಸಪ್ಲಿಮೆಂಟ್ಸ್ ತಗೊಂಡು ಕೂಡಲೇ ಇಮಿಡಿಯೇಟ್ಲಿ ಪೇಷಂಟ್ ಕಂಡೀಷನ್ ಇಂಪ್ರೂವ್ ಆಗುತ್ತೆ. ಸೊ ಇದೆಲ್ಲ ಈ ಸೈನ್ಸ್ ನೋಡಿದ ಕೂಡಲೇ ನಾವು ಅದನ್ನು ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡಿದ್ರೆ ಏನಾಗುತ್ತೆ, ಮುಂದೆ ಬರಲಿಕ್ಕಿರುವಂಥ ಸಮಸ್ಯೆಗಳನ್ನು ನಮಗೆ ಕಂಟ್ರೋಲ್ ಮಾಡಲಿಕ್ಕಾಗುತ್ತೆ. ಎಷ್ಟೋ ಹೆಣ್ಣುಮಕ್ಕಳಲ್ಲಿ ಮುಟ್ಟಿನ ಸಮಸ್ಯೆಗಳಿರ್ಬೋದು ಅಥವಾ ತುಂಬ ವೀಕ್ನೆಸ್ ಆಗೋದು, ಇದಕ್ಕೆಲ್ಲ ಮೇನ್ ಕಾರಣ ಐರನ್ ಡೆಫಿಷಿಯನ್ಸಿ ಅನಿಮಿಯಾ. ಅವರದು ರಿಪ್ರೊಡಕ್ಟಿವ್ ಲೈಫ್ ಏನಿದೆ ಅದಕ್ಕೆಲ್ಲ ಸಮಸ್ಯೆ ಕೊಡೋದು ಈ ಐರನ್ ಡೆಫಿಷಿಯನ್ಸಿ ಅನಿಮಿಯಾ. ಸೊ ಹಾಗಾಗಿ ಈ ಥರ ಸಿಂಪ್ಟಮ್ಸ್ ನೋಡಿದರೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಅದಕ್ಕಿರುವಂಥ ಮೆಡಿಕೇಶನ್ ಮಾಡಲೇಬೇಕಾಗುತ್ತೆ. ಇನ್ನು ಕೆಲವರಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ನೇಲ್ ಕಲರ್ ಏನಿದೆ ಅದು ತುಂಬ ಪೇಲ್ ಆಗಿರುತ್ತೆ. ಪೇಲ್ ಅಂದರೆ ಆ ರೆಡ್ಡಿಶ್ನೆಸ್ ಏನಿರಲ್ಲ, ಯೂಶಲಿ ಒಂದು ಲೈಟ್ ಕೆಂಪು ಕಲರ್ ಇರುತ್ತೆ, ಆ ರೆಡ್ಡಿಶ್ನೆಸ್ ಏನಿಲ್ಲ ಅಂದರೆ ಅದಕ್ಕೆ ಪೇಲ್ ನೇಲ್ಸ್ ಅಂತ ಹೇಳ್ತೀವಿ. ಸೊ ಯೂಶಲಿ ಇದು ಕಂಡು ಬರೋದು ಎಷ್ಟೋ ಕಾಯಿಲೆಗಳಲ್ಲಿ ಇದು ಕಂಡು ಬರುತ್ತೆ, ಎಸ್ಪೆಷಲಿ ಲಿವರ್ ಸಮಸ್ಯೆ ಇದ್ದವರಾದರೆ ಅಥವಾ ಕಿಡ್ನಿ ಸಮಸ್ಯೆ ಇದ್ದವರಾದರೆ ಅಥವಾ ಕೆಲವು ಸಲ ಈ ರಕ್ತಹೀನತೆ ಸಮಸ್ಯೆನೇ ಇದ್ದವರಾದರೆ ಅವರಲ್ಲಿ ಪೇಲ್ ನೇಲ್ಸ್ ಕಾಣುವಂಥ ಸಾಧ್ಯತೆ ಇದೆ. ಸೊ ಆ ಥರ ಸಮಸ್ಯೆ ಇದ್ದರೂ ಕೂಡ ಅದು ಇಮಿಡಿಯೇಟ್ಲಿ ನಾವು ತೋರಿಸಿ ಏನು ಮಾಡಬೇಕು, ನಮಗೆ ಅಂಡರ್ಲೈಯಿಂಗ್ ಏನಾದರೂ ಕ್ರಾನಿಕ್ ಏಲ್ಮೆಂಟ್ಸಿಂದ ಈ ಸಮಸ್ಯೆ ಬರ್ತಾ ಇದೆಯಾ ಇಲ್ವಾ ಅಂತ ನಾವು ಅದನ್ನು ಐಡೆಂಟಿಫೈ ಮಾಡಬೇಕು. ಇನ್ನಿರೋದು ಬ್ಲೂಯಿಶ್ ಡಿಸ್ಕಲರೇಷನ್. ಅಂದರೆ ಕೆಲವರದು ಉಗುರು ನೋಡಿದಾಗ ಅದರಲ್ಲಿ ತುಂಬ ಲೈಟಾಗಿ ಒಂಥರ ಬ್ಲೂಯಿಶ್ ಡಿಸ್ಕಲರೇಷನ್ ಇರುತ್ತೆ, ಒಂಥರ ನೀಲಿ ಬಣ್ಣದಲ್ಲಿ ಕಂಡು ಬರುತ್ತೆ. ಇದು ಸ್ವಲ್ಪ ಸಿವಿಯರ್ ಕೇಸಸ್ ಅಲ್ಲಿ ಅಷ್ಟೇ ಕಾಣುತ್ತೆ. ಮೇನ್ಲಿ ಯಾರಿಗೆ ಲಂಗ್ಸ್ ಸಮಸ್ಯೆ ಇದ್ದಲ್ಲಿ, ಅಂದರೆ ಉಸಿರಾಟದ ಸಮಸ್ಯೆ ಇದ್ದಲ್ಲಿ, ಕರೆಕ್ಟಾಗಿ ಬ್ಲಡ್ಡಲ್ಲಿ ಆಕ್ಸಿಜನೇಷನ್ ಆಗ್ತಾ ಇಲ್ಲ ಅಂದರೂ ಕೂಡ ಈ ಥರ ಸಮಸ್ಯೆ ಬರ್ಬೋದು. ಅಥವಾ ಕೆಲವರಲ್ಲಿ ಕಾರ್ಡಿಯಾಕ್ ಇಶ್ಯೂಸ್ ಇದ್ದಾಗ, ಹಾರ್ಟಿನ ಸಮಸ್ಯೆ ಇದ್ದವರಲ್ಲಿ ಕೂಡ ಈ ಥರ ಬ್ಲೂಯಿಶ್ ಡಿಸ್ಕಲರೇಷನ್ ಇರುತ್ತೆ. ಇದಕ್ಕೆ ನಾವು ಸೈನೋಸಿಸ್ ಅಂತ ಹೇಳ್ತೀವಿ. ಸೊ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಸಿವಿಯರ್ ಕಾಯಿಲೆಗಳಲ್ಲಿ ಅಷ್ಟೇ ಕಂಡು ಬರುತ್ತೆ. ಇನ್ನು ಕೆಲವು ಸಲ ನಾವು ತುಂಬ ಚಳಿ ಇರುವ ಜಾಗಕ್ಕೆ ಹೋದರೂ ಕೂಡ ನಮ್ಮ ರಕ್ತ ಸಂಚಾರ ಸರಿಯಾಗಿ ಆಗದೇ ಇದ್ದಾಗ ಕೂಡ ನಮ್ಮ ಕೈಯಲ್ಲಿ ಈ ಉಗುರುಗಳಲ್ಲಿ ಬ್ಲೂಯಿಶ್ ಡಿಸ್ಕಲರೇಷನ್ ಬರ್ಬೋದು. ಸೊ ಆ ಥರ ಸಮಸ್ಯೆಗಳೇನಾದರೂ, ಈಗ ನಾವು ನಮ್ಮ ರೆಗ್ಯುಲರ್ ನಮ್ಮ ಮನೆಗಳಲ್ಲೇ ಇದ್ವಿ, ಅಲ್ಲಿ ಭಾಳ ಚಳಿ ಏನಿಲ್ಲ, ಸಡನ್ ಆಗಿ ನಮ್ಮ ಉಗುರೆಲ್ಲ ಬ್ಲೂ ಆಗ್ತಾ ಇದ್ರೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಬೇಕು. ಅದು ನಮ್ಮ ಅಂಡರ್ಲೈನ್ ನಮ್ಮ ಬಾಡಿ ಒಳಗೆ ಇರುವಂಥ ಯಾವುದೋ ಒಂದು ಸಿವಿಯರ್ ಇಲ್ನೆಸ್ ಅನ್ನು ತೋರಿಸುತ್ತೆ. ಸೊ ಹಾಗಾಗಿ ಅದು ನಾವು ಬಿಟ್ಟುಬಿಟ್ರೆ ಏನಾಗುತ್ತೆ, ಅದು ನಮಗೆ ಮತ್ತೆ ಲೇಟರ್ ಆನ್ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನಮ್ಮ ಉಗುರುಗಳಲ್ಲಿ ಏನಾದರೂ ಬ್ಲೂಯಿಶ್ ಡಿಸ್ಕಲರೇಷನ್ ಅಂದರೆ ನೀಲಿ ಬಣ್ಣ ಆ ಥರ ಚೇಂಜಸ್ ಏನಾದರೂ ಕಂಡು ಬಂದರೆ ಇಮಿಡಿಯೇಟ್ಲಿ ಡಾಕ್ಟರ್ ಹತ್ರ ಹೋಗಿ ತೋರಿಸಲೇಬೇಕು. ಇನ್ನು ಕೆಲವರದು ಉಗುರು ಅಬ್ಸರ್ವ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ, ಅದರಲ್ಲಿ ವರ್ಟಿಕಲ್ ಲೈನ್ಸ್ ಇರುತ್ತೆ. ಅದು ಯೂಶಲಿ ಹೀಗೆ ನೋಡಿದ್ರೆ ಗೊತ್ತಾಗಬೇಕು ಅಂತಿಲ್ಲ, ಸ್ವಲ್ಪ ಕೀನಾಗಿ ಸ್ವಲ್ಪ ಹತ್ರ ಹೋಗಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ಅದರಲ್ಲಿ ತುಂಬ ವರ್ಟಿಕಲ್ ಲೈನ್ಸ್ ಕಂಡು ಬರುತ್ತೆ. ಅವರದು ಸ್ಮೂತ್ ಸರ್ಫೇಸ್ ಇರಲ್ಲ, ಒಂಥರ ಇರ್ರೆಗ್ಯುಲರ್ ಲೈನ್ ಹಾಕದಂಗೆ ಇರುತ್ತೆ. ಸೊ ಈ ಥರ ಸಮಸ್ಯೆಗಳು ವರ್ಟಿಕಲ್ ಲೈನ್ಸ್ ಯೂಶಲಿ ಡೆವಲಪ್ ಆಗೋದು ಮೆಗ್ನೀಷಿಯಂ ಡೆಫಿಷಿಯನ್ಸಿ ಮತ್ತು ವಿಟಮಿನ್ B12 ಡೆಫಿಷಿಯನ್ಸಿ ಇದ್ದಾಗ. ಈವನ್ ವಿಟಮಿನ್ B12 ಕೊರತೆ ಇದ್ದಾಗ ಕೂಡ ನಮಗೆ ರಕ್ತಹೀನತೆ ಬರುತ್ತೆ, ಅದಕ್ಕೆ ನಾವು ಪರ್ನಿಷಿಯಸ್ ಅನಿಮಿಯಾ ಅಂತ ಹೇಳ್ತೀವಿ. ಆ್ಯಂಡ್ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಕೂಡ ತುಂಬ ಜಾಸ್ತಿ ಇದ್ದಾಗ ಏನಾಗುತ್ತೆ, ನಮಗೆ ಉಗುರುಗಳಲ್ಲಿ ಈ ಥರ ಲೈನ್ಸ್ ಕಂಡು ಬರುತ್ತೆ. ಇನ್ನು ನಮಗೆ ಏನಾದರೂ ಸಿವಿಯರ್ ಇಲ್ನೆಸ್ ಇದ್ದರೆ, ಅಂದರೆ ಲಂಗ್ ಸಮಸ್ಯೆಗಳು ಅಥವಾ ಹಾರ್ಟಿನ ಸಮಸ್ಯೆಗಳು ಅಥವಾ ಕೆಲವು ಅಡಿಕ್ಷನ್ಸು, ಕೆಲವು ಕ್ಯಾನ್ಸರ್ಸು, ಸೊ ಈ ಥರ ಸಮಸ್ಯೆಗಳೆಲ್ಲ ಇದ್ದಾಗ ಕೂಡ ನಮ್ಮ ಉಗುರುಗಳಲ್ಲಿ ಕೆಲವು ಚೇಂಜಸ್ ಇರುತ್ತೆ. ಮೇನ್ಲಿ ಕ್ಲಬ್ಬಿಂಗ್ ಅಂತ ಹೇಳ್ತೀವಿ. ಅಂದರೆ ಕ್ಲಬ್ಬಿಂಗ್ ಅಂದರೆ ನಮ್ಮ ಉಗುರಿನ ಶೇಪ್ ನೋಡಿದ್ರೆ ಗೊತ್ತಾಗುತ್ತೆ, ಈ ನಮ್ಮ ಹಕ್ಕಿದೆಲ್ಲ ಉಗುರು ಹೆಂಗಿರುತ್ತಲ್ಲ ಆ ಶೇಪಲ್ಲಿ ಇರುತ್ತೆ. ಸೊ ಈ ಥರ ಇರಲ್ಲ, ಒಂಥರ ಸೊಳ್ಳನಾಗಿರುತ್ತೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಇದಕ್ಕೆ ಕ್ಲಬ್ಬಿಂಗ್ ಅಂತ ಹೇಳ್ತೀವಿ. ಸೊ ಈ ಥರ ಚೇಂಜಸ್ ಯೂಶಲಿ ಕಂಡು ಬರೋದು ಸಿವಿಯರ್ ಆಗಿ ಏನಾದರೂ ಕ್ರಾನಿಕ್ ಏಲ್ಮೆಂಟ್ಸ್ ಇದ್ದಾಗ, ಅದು ಲಂಗ್ ಡಿಸೀಸ್ ಇರ್ಬೋದು, ಹಾರ್ಟ್ ಡಿಸೀಸ್ ಇರ್ಬೋದು, ಲಿವರ್ ಫೇಲಿಯರ್ ಇರ್ಬೋದು, ಅಥವಾ ಏನಾದರೂ ಸಿವಿಯರ್ ಅಡಿಕ್ಷನ್ಸ್, ಕ್ರಾನಿಕ್ ಸ್ಮೋಕರ್ಸಲ್ಲಿ, ಕ್ರಾನಿಕ್ ಆಲ್ಕೋಹಾಲಿಕ್ಸಲ್ಲಿ ಕೂಡ ಈ ಥರ ಸಮಸ್ಯೆಗಳು ಕಂಡು ಬರುತ್ತೆ. ಸೊ ಇನಿಷಿಯಲಿ ನಮಗೆ ಏನಾದರೂ ಈ ಥರ ಕ್ಲಬ್ಬಿಂಗ್ ಎಲ್ಲ ಬಂದರೆ ನಾವು ಏನು ಮಾಡಬೇಕು, ನಮಗೆ ಏನಾದರೂ ಅಡಿಕ್ಷನ್ಸ್ ಎಲ್ಲ ಇದ್ದರೆ ಅದನ್ನು ಕಂಪ್ಲೀಟ್ಲಿ ಬಿಡಬೇಕು. ಮೇ ಬಿ ನಮಗೆ ಒಳಗಡೆ ಇರುವಂಥ ಏನೋ ಒಂದು ಕಾಯಿಲೆ ರಿಫ್ಲೆಕ್ಟ್ ಮಾಡ್ಬೋದು. ಎಷ್ಟೋ ಸಲ ಟ್ಯೂಬರ್ಕ್ಲೋಸಿಸ್ ಅಂದರೆ ಕ್ಷಯರೋಗ ಏನಿದೆ ಆ ಥರ ಪೇಷಂಟ್ಸಲ್ಲಿ ಕೂಡ ಈ ಕ್ಲಬ್ಬಿಂಗ್ ತುಂಬ ಜಾಸ್ತಿ
ಜಾಸ್ತಿ ಕಂಡು ಬರುತ್ತೆ. ಆ್ಯಂಡ್ ಅದರೊಟ್ಟಿಗೆ ಲಿವರ್ ಸಮಸ್ಯೆ ಅಥವಾ ಕಾರ್ಡಿಯಾಕ್ ಇಶ್ಯೂಸ್ ಇದ್ದವರಲ್ಲಿ ಕೂಡ ಈ ಕ್ಲಬ್ಬಿಂಗ್ ತುಂಬ ಜಾಸ್ತಿ ಕಂಡು ಬರುತ್ತೆ. ಸೊ ಕ್ಲಬ್ಬಿಂಗ್ ಏನಾದರೂ ಅಬ್ಸರ್ವ್ ಮಾಡಿದರೆ ನೀವು ನಿಮಗೆ ರೆಗ್ಯುಲರ್ ಸ್ಮೋಕಿಂಗ್ ಹ್ಯಾಬಿಟ್ ಇದೆ ಅಥವಾ ಆಲ್ಕೋಹಾಲಿಸಮ್ ಇದೆ ಅಂತ ಆದರೆ ಇಮ್ಮಿಡಿಯೇಟ್ಲಿ ಅದನ್ನು ನಿಲ್ಲಿಸಬೇಕು, ಡಾಕ್ಟರ್ ಹತ್ರ ಹೋಗಿ ತೋರಿಸಲೇಬೇಕು. ಇನ್ನು ಕೆಲವರಲ್ಲಿ ನಾವು ನೋಡಿದರೆ ಈ ಲೈನ್ಸ್ ಏನಿದೆಯಲ್ಲ, ವರ್ಟಿಕಲ್ ಲೈನ್ಸ್ ಬಿಟ್ಟು ಅದು ಹೊರಿಜಾಂಟಲ್ ಲೈನ್ಸ್ ಕಂಡು ಬರುತ್ತೆ. ಅಲ್ಲಲ್ಲಿ ಒಂಥರ ಗ್ಯಾಪ್ ಇದ್ದಂಗೆ ಅಥವಾ ಒಂದು ಗ್ರೂ ಇದ್ದಂಗೆ ಕಂಡು ಬರುತ್ತೆ ಉಗುರು ನೋಡಿದರೆ. ಸೊ ಇದು ಮೇನ್ಲಿ ಕಾಣೋದು ಲೈಕ್ ಸಿವಿಯರ್ ಆಗಿ ಜಿಂಕ್ ಡೆಫಿಷಿಯನ್ಸಿ ಇದ್ದರೆ ಅಥವಾ ಸಿವಿಯರ್ ಮ್ಯಾಲ್ ನ್ಯೂಟ್ರಿಷನ್ ಇದ್ದರೆ ಅಥವಾ ಏನಾದರೂ ಸಿವಿಯರ್ ಆಗಿರುವಂಥ ಕಾಯಿಲೆಗಳಿದ್ರೂ ಕೂಡ ಈ ಥರ ಸಮಸ್ಯೆಗಳು ಕಂಡು ಬರುತ್ತೆ. ಸೊ ಯೂಶಲಿ ಇದು ಆಗ್ಲಿಕ್ಕಿರುವಂಥ ಮೇನ್ ಕಾರಣ ಏನಂದರೆ ನಮ್ಮ ಬಾಡಿಯಲ್ಲಿ ಅಷ್ಟೊಂದು ಸ್ಟ್ರೆಸ್ ಇದ್ದಾಗ, ಇನ್ನೊಂದು ಸಿವಿಯರ್ ಇಲ್ನೆಸ್ಸು ಅಥವಾ ಸಿವಿಯರ್ ಆಗಿರುವಂಥ ಡೆಫಿಷಿಯನ್ಸಿ ಮ್ಯಾಲ್ ನ್ಯೂಟ್ರಿಷನಲ್ಲಿ ಇದ್ದಾಗ ಏನಾಗುತ್ತೆ, ಫಾರ್ ಸರ್ಟನ್ ಟೈಮ್ ಏನಿದೆ ಆ ನೇಲ್ ಪ್ರೊಡಕ್ಷನ್ ಸರಿಯಾಗಿ ಆಗಲ್ಲ. ಸೊ ಅಲ್ಲಿ ಒಂದು ಗ್ರೂ ಥರ ಡೆವಲಪ್ ಆಗುತ್ತೆ. ಸೊ ಈ ಥರ ಸಮಸ್ಯೆ ಕಂಡು ಬಂದರೆ ಅವರಲ್ಲಿ ಸಿವಿಯರ್ ಡೆಫಿಷಿಯನ್ಸೀಸ್ ಇರುವಂಥ ಸಾಧ್ಯತೆಗಳಿದೆ. ಸೊ ಇಮಿಡಿಯೇಟ್ಲಿ ನಾವೇನು ಮಾಡಬೇಕು, ಡಾಕ್ಟ್ರಿಗೆ ತೋರಿಸಬೇಕು. ಇನ್ನು ಕೆಲವು ಸಲ ನಾವು ಅಬ್ಸರ್ವ್ ಮಾಡ್ತೀವಿ, ನಮ್ಮ ಉಗುರುಗಳಲ್ಲಿ ಬ್ಲ್ಯಾಕ್ ಲೈನ್ಸ್ ಡೆವಲಪ್ ಆಗುತ್ತೆ. ಸ್ವಲ್ಪ ಡಿಸ್ಕಲರೇಷನ್ ಇರುತ್ತೆ, ಎಂಟೈರ್ ಉಗುರಿಗೂ ಡಿಸ್ಕಲರೇಷನ್ ಇರುತ್ತೆ. ಆ್ಯಂಡ್ ಬ್ಲ್ಯಾಕ್ ಲೈನ್ಸ್ ಎಲ್ಲ ಡೆವಲಪ್ ಆದರೆ ಅದು ಕೂಡ ಡೆಫಿಷಿಯನ್ಸಿಯಿಂದ ಇರ್ಬೋದು. ಕೆಲವು ಸಲ ವಿಟಮಿನ್ B12 ಡೆಫಿಷಿಯನ್ಸಿ ಇದ್ದಾಗ ಆಗುತ್ತೆ. ಇನ್ನು ಎಷ್ಟೋ ಜನರಲ್ಲಿ ಏನಾಗುತ್ತೆ ಅಂದರೆ ನೇಲ್ ಬೆಡ್ ಇಂಜುರಿ ಇದ್ದಾಗ, ನಾವೆಲ್ಲೋ ಓಡಾಡುವಾಗ ಅಥವಾ ಎಲ್ಲಾದರೂ ಕಾಲು ತಾಗಿದ್ರೆ ಅಥವಾ ಬೆರಳೆಲ್ಲಾದರೂ ಸಿಕ್ಕಾಕೊಂಡ್ರಲ್ಲಿ ಏನಾಗುತ್ತೆ, ನೇಲ್ ಬೆಡ್ ಇಂಜುರಿ ಇರುತ್ತೆ. ಸೊ ಅಲ್ಲಿಂದ ಮತ್ತೆ ಪ್ರೊಡ್ಯೂಸ್ ಆಗುವಂಥ ನೇಲ್ ಏನಾಗುತ್ತೆ, ಅದರಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಸೊ ನಾನೀಗ ಎಷ್ಟೋ ಸಿಂಪ್ಟಮ್ಸ್ ಹೇಳಿದ್ದೇನೆ, ಲೈಕ್ ವೈಟ್ ಸ್ಪಾಟ್ಸ್ ಇರ್ಬೋದು, ಲೈನ್ಸ್ ಇರ್ಬೋದು, ವರ್ಟಿಕಲ್ ಲೈನ್ಸ್ ಇರ್ಬೋದು ಅಥವಾ ಕೈಲೋನೇಕ್ ಇರ್ಬೋದು. ಸೊ ಈ ಥರ ಎಷ್ಟೋ ಸಮಸ್ಯೆಗಳು ಹೇಳಿದ್ದೇನೆ. ಬಟ್ ನಾವೆಲ್ಲ ರೆಗ್ಯುಲರ್ಲಿ ನಮ್ಮ ಉಗುರುಗಳಲ್ಲಿ ನೋಡುವಾಗ ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವೈಟ್ ಡಾಟ್ಸ್ ಎಲ್ಲ ಕಾಣುತ್ತೆ, ಅದು ಡೆಫಿಷಿಯನ್ಸಿ ಇರಬೇಕು ಅಂತಿಲ್ಲ. ಯಾವಾಗ ಇದು ಬಿಯಾಂಡ್ ಒಂದು ಲಿಮಿಟ್ ಜಾಸ್ತಿ ಆಗುತ್ತೋ, ಮಲ್ಟಿಪಲ್ ಒಂದು ನಮ್ಮ ಉಗುರುಗಳು 10 ಬೆರಳಿದ್ರೆ ಅದರಲ್ಲಿ ಆಲ್ಮೋಸ್ಟ್ ಒಂದು 7-8 ಬೆರಳಲ್ಲಿ ಕೂಡ ಈ ಥರ ವೈಟ್ ಸ್ಪಾಟ್ಸ್ ಜಾಸ್ತಿ ಕಂಡು ಬರ್ತಾ ಇದೆ, ತುಂಬ ಜಾಸ್ತಿ ರೆಡ್ಜಸ್ ಕಂಡು ಬರ್ತಾ ಇದೆ. ಸೊ ಈ ಥರ ಸಮಸ್ಯೆಗಳಿದೆ ಇದ್ರೆ ನಾವೇನು ಮಾಡಬೇಕು, ಇಮಿಡಿಯೇಟ್ಲಿ ಡಾಕ್ಟ್ರಿಗೆ ತೋರಿಸಲೇಬೇಕು. ಅದರ್ವೈಸ್ ಅಲ್ಲಿ ಇಲ್ಲಿ ಎಲ್ಲೋ ಒಂದು 2 ಬೆರಳಲ್ಲಿ ಒಂದು ವೈಟ್ ಸ್ಪಾಟ್ಸ್ ಇದೆ ಅಂತ ಹೇಳಿ ಅದೇನು ಕಾಯಿಲೆನೂ ಅಲ್ಲ, ಅದೇನು ಡೆಫಿಷಿಯನ್ಸಿ ಕೂಡ ಅಲ್ಲ. ಸೊ ನಾವೇನು ಮಾಡಬೇಕು, ಅದು ಜಾಸ್ತಿ ಇದ್ದರೆ ಅದನ್ನು ಇಗ್ನೋರ್ ಮಾಡದೆ ಅದಕ್ಕಿರುವಂಥ ಟ್ರೀಟ್ಮೆಂಟ್ಗಳನ್ನು ಪ್ಲಾನ್ ಮಾಡಬೇಕು. ಸೊ ನಾನು ಫಸ್ಟ್ ಹೇಳಿದ್ದೇನೆ ಏನೇನು ಡೆಫಿಷಿಯನ್ಸಿ ಇದ್ದರೆ ಏನೇನು ಥರ ಯಾವ ಸಿಂಪ್ಟಮ್ಸ್ ಬರುತ್ತೆ ಅಂತ ಹೇಳಿದ್ದೇನೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ನಮ್ಮ ಆಹಾರ ತುಂಬ ಚೆನ್ನಾಗಿ ಒಳ್ಳೆ ಬ್ಯಾಲೆನ್ಸ್ಡ್ ಡಯಟ್ ಇದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿದ್ದೇ ಇರುತ್ತೆ. ಸೊ ಹಾಗಾಗಿ ನಮ್ಮ ಆಹಾರದಲ್ಲಿ ರೆಗ್ಯುಲರ್ ಆಗಿ ಸಫಿಷಿಯೆಂಟ್ ಆಗಿ ನಾವು ಪ್ರೋಟೀನ್ಸ್ಗಳನ್ನು ಇನ್ಕ್ಲೂಡ್ ಮಾಡಬೇಕು. ನಾವು ಯಾವುದೇ ಧಾನ್ಯಗಳು ತಗೊಳ್ಳುವಾಗ ಕೂಡ ಅದು ಹೋಲ್ ಗ್ರೈನ್ ತಗೊಂಡ್ರೆ ಏನಾಗುತ್ತೆ, ನಮಗೆ ಬೇಕಾಗಿರುವಂಥ ಜಿಂಕು ಮೆಗ್ನೀಷಿಯಮ್ ಎಲ್ಲ ಅದರಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ನಮ್ಮ ಬಾಡಿಗೆ ಬೇಕಾಗಿರುವಂಥ ನಾರಿನಾಂಶ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಹಾಗಾಗಿ ನಮ್ಮ ಬಾಡಿಗೆ ಈಸಿಯಾಗಿ ನಮ್ಮ ಬಾಡಿ ಒಳಗೆ ಇರುವಂಥ ಕಶ್ಮಲ ಪದಾರ್ಥಗಳನ್ನು ಹೊರಗೆ ಹಾಕಲಿಕ್ಕೂ ಕೂಡ ಆಗುತ್ತೆ. ಸೊ ಹಾಗಾಗಿ ಬಾಡಿ ಕ್ಲೀನಾಗಿರಬೇಕು ಅಂದರೆ ನಾವೇನು ಮಾಡಬೇಕು, ನಾರಿನಾಂಶ ಜಾಸ್ತಿ ಇರುವಂಥ ಆಹಾರಗಳನ್ನು ಸೇವಿಸಬೇಕು. ಇದರೊಟ್ಟಿಗೆ ಎಲ್ಲ ವೆಜಿಟೇಬಲ್ಸನ್ನು ನಾವು ತಗೊಂಡ್ರೆ ಎಲ್ಲ ವೈಟಮಿನ್ಸು ಕೂಡ ಸಫಿಷಿಯೆಂಟ್ ಆಗಿ ನಮಗೆ ಸಿಗುತ್ತೆ. ಅದು ವೈಟಮಿನ್ B ಕಾಂಪ್ಲೆಕ್ಸ್ ಇರ್ಬೋದು ಅಥವಾ ಮೆಗ್ನೀಷಿಯಮ್ ಇರ್ಬೋದು ಅಥವಾ ಐರನ್ ಇರ್ಬೋದು. ಸೊ ಈ ಥರ ಎಲ್ಲ ನ್ಯೂಟ್ರಿಯೆಂಟ್ಸು ಕೂಡ ನಮ್ಮ ತರಕಾರಿಗಳಲ್ಲಿ ತುಂಬ ಚೆನ್ನಾಗಿದೆ ಅಂತ ನಮ್ಮ ಎಲ್ಲರಿಗೂ ಗೊತ್ತು. ಸೊ ನಾವೇನು ಮಾಡಬೇಕು, ಉಗುರುಗಳಲ್ಲಿ ಏನಾದರೂ ವೈಟ್ ಸ್ಪಾಟ್ಸು ಅಥವಾ ರೆಡ್ಜಸ್ ಕಂಡು ಬಂದರೆ ಪ್ರತಿ ದಿವಸ ನಾವು ಏನಾದರೂ ಒಂದು ತರಕಾರಿ ಜ್ಯೂಸ್ ಮಾಡಿ ತಗೋಬೋದು. ಅಥವಾ ನಾವು ಊಟ ಮಾಡುವಾಗ ಜಾಸ್ತಿ ಪಲ್ಯಗಳನ್ನು ಹಾಕಿಸ್ಕೋಬೇಕು. ಅಂದರೆ ಒಳ್ಳೆ ಸೊಪ್ಪಿನ ಪಲ್ಯಗಳಿರ್ಬೋದು ಅಥವಾ ತರಕಾರಿ ಪಲ್ಯಗಳಿರ್ಬೋದು ಅಥವಾ ಕಾಳಿನ ಪಲ್ಯಗಳಿರ್ಬೋದು. ಇದನ್ನು ಜಾಸ್ತಿ ಹಾಕೊಂಡ್ರೆ ಏನಾಗುತ್ತೆ, ಡೆಫಿಷಿಯನ್ಸೀಸ್ ನಮಗೆ ಎಲ್ಲಿಂದ ಸಿಗುತ್ತೆ ಅಂತ ಆಗಲ್ಲ, ಬಟ್ ಕರೆಕ್ಟಾಗಿ ನಮ್ಮ ಡೆಫಿಷಿಯನ್ಸಿ ಟ್ರೀಟ್ ಆಗುತ್ತೆ. ಆ್ಯಂಡ್ ನಮಗೆ ಈ ಥರ ಸಮಸ್ಯೆಗಳು ಕೂಡ ಕಡಿಮೆ ಮಾಡಲಿಕ್ಕಾಗುತ್ತೆ. ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ನಮ್ಮ ಆಹಾರದಲ್ಲಿ ಜಾಸ್ತಿ ನಟ್ಸ್ಗಳು ಮತ್ತು ಸೀಡ್ಸ್ಗಳನ್ನು ಇನ್ಕ್ಲೂಡ್ ಮಾಡಬೇಕು. ಬಿಕಾಸ್ ನಟ್ಸಲ್ಲೂ ಮತ್ತು ಸೀಡ್ಸಲ್ಲಿ ನಮ್ಮ ಬಾಡಿಗೆ ಬೇಕಾಗಿರೋಂಥ ಎಷ್ಟೋ ಒಳ್ಳೆ ಫ್ಯಾಟಿ ಆಸಿಡ್ ನಮಗೆ ಸಿಗುತ್ತೆ. ಅದರೊಟ್ಟಿಗೆ ನಮಗೆ ಬೇಕಾಗಿರೋ ಮೆಗ್ನೀಷಿಯಮ್ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಲೈಕ್ ಜಿಂಕ್ ಇರ್ಬೋದು, ಸೆಲಿನಿಯಮ್ ಇರ್ಬೋದು. ಈ ಥರ ನ್ಯೂಟ್ರಿಯೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಅದರಲ್ಲಿ ಇರುತ್ತೆ. ಸೊ ಹಾಗಾಗಿ ರೆಗ್ಯುಲರ್ಲಿ ಬೆಳಗ್ಗೆ ಎದ್ದು ನಾವು ಒಂದು ಸ್ವಲ್ಪ 4-5 ನಟ್ಸ್ ತಿನ್ನುವ ಹ್ಯಾಬಿಟ್ ಏನಿದೆ ಅದು ತುಂಬ ಒಳ್ಳೆಯದು. ಅದರೊಟ್ಟಿಗೆ ಬೇಕಾದ್ರೆ ನೆನೆಸಿರುವ ಸೀಡ್ಸ್ಗಳನ್ನು, ಅದು ಪಂಪ್ಕಿನ್ ಸೀಡ್ ಇರ್ಬೋದು, ಚಿಯಾ ಸೀಡ್ ಇರ್ಬೋದು, ಅಗಸೆ ಬೀಜ ಇರ್ಬೋದು, ಈ ಥರ ಯಾವುದಾದ್ರೂ ಒಂದು ಸೀಡ್ಸನ್ನು ಕೂಡ 1 ಚಮಚ ನೆನೆಸಿ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಈ ಥರ ಡೆಫಿಷಿಯನ್ಸೀಸ್ ಎಲ್ಲ ಕಂಪ್ಲೀಟ್ಲಿ ಕಡಿಮೆ ಮಾಡಲಿಕ್ಕಾಗುತ್ತೆ. ಇನ್ನು ರೆಗ್ಯುಲರ್ಲಿ ನಾವು ಹಾಲು, ಮೊಟ್ಟೆ ಅಥವಾ ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ ತಗೊಂಡ್ರೆ ನಮಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಅಥವಾ ಪ್ರೋಟೀನ್ ಡೆಫಿಷಿಯನ್ಸಿ ಆಗೋದನ್ನು ಕೂಡ ನಾವು ತಡೆಗಟ್ಟಬಹುದು. ಇನ್ನು ನಾನ್ ವೆಜಿಟೇರಿಯನ್ಸ್ ಆದರೆ ಅವರು ಫಿಶ್ ಅಥವಾ ಚಿಕನ್ ಅಥವಾ ಮಟನ್ ಈ ಥರ ಆಹಾರ ತಗೊಳ್ಳೋದ್ರಿಂದ ಕೂಡ ಅವರಿಗೆ ಪ್ರೋಟೀನ್ ಕೊರತೆ ಆಗದೇ ಇದ್ದಂಗೆ ನೋಡ್ಕೋಬೋದು. ಆ್ಯಂಡ್ ಒಳ್ಳೆ ಫ್ಯಾಟಿ ಫಿಶ್ ಎಲ್ಲ ತಗೊಳ್ಳೋದ್ರಿಂದ ಈ ಥರ ಸಮಸ್ಯೆಗಳು ಕಡಿಮೆ ಆಗುತ್ತೆ. ನಮ್ಮ ಬಾಡಿಯಲ್ಲಿರುವಂಥ ಇನ್ಫ್ಲಮೇಷನ್ ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ನಿಮ್ಮ ಉಗುರುಗಳಲ್ಲಿ ಏನಾದರೂ ಚೇಂಜಸ್ ಇದ್ದರೆ, ಸಡನ್ ಚೇಂಜಸ್ ಇದ್ದರೆ ಅದನ್ನು ಇಗ್ನೋರ್ ಮಾಡಬೇಡಿ. ಏನಾದರೂ ಅದು ಸಿವಿಯರ್ ಆಗ್ತಾ ಇದ್ದರೆ ಅದನ್ನು ಅಬ್ಸರ್ವ್ ಮಾಡಿ ಡಾಕ್ಟರ್ ಹತ್ರ ಹೋಗಿ ತೋರಿಸಿ. ಅದರಿಂದ ನಮಗೆ ಮುಂದೆ ಬರಲಿಕ್ಕೆ ಇರುವಂಥ ಏನಾದರೂ ಒಂದು ಕಾಯಿಲೆಯನ್ನು ನಮಗೆ ಬೇಗ ಐಡೆಂಟಿಫೈ ಮಾಡಿ ಆ ಕಾಯಿಲೆಯಿಂದ ದೂರ ಇರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.